ಪ್ರಪಂಚದಾದ್ಯಂತ ಗೌತಮ ಬುದ್ಧ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದು, ಚಿಕ್ಕಮಗಳೂರಿನ ರಾಜ್ ವಿಲ್ಲಾದಲ್ಲಿ ಬುದ್ಧ ಪೂರ್ಣಿಮೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಬುದ್ಧ ಅನುಯಾಯಿಗಳು ಬುದ್ಧ ಸ್ತೋತ್ರ ಹೇಳುವ ಮೂಲಕ ಬುದ್ಧನಿಗೆ ಪುಷ್ಪಾಂಜಲಿ ಅರ್ಪಿಸಿದರು. ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಯ ನಮೋ ತಸ್ಸ ಭಗವತೋ ಸಂಬುದ್ಧಸ್ಯ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಯ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ತೃತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ. ಮಾಜಿ ಸಚಿವರಾದ ಬಿ.ಪಿ. ನಿಂಗಯ್ಯ ಅವರು ಮಾತನಾಡಿ, ದೇಶದಾದ್ಯಂತ ಇಂದು ಬುದ್ಧ ಪೂರ್ಣಿಮೆಯನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದು, ನಮ್ಮ ಪೂರ್ವಿಕರ ಇತಿಹಾಸ ಪುನಃ ವೈಭವೀಕರಿಸುತ್ತಿದೆ ಎಂದು ಹೇಳಿದರು. ಇಂದು ಭಾರತ ದೇಶಾದ್ಯಂತ ಮತ್ತು ವಿಶ್ವದಾದ್ಯಂತ ಭಗವಾನ್ ಬುದ್ಧರ ಜಯಂತಿಯನ್ನು ಆಚರಿಸುತ್ತಿದ್ದಾರೆ. 2568 ವರ್ಷಗಳ ಹಿಂದೆ ಅವರು ಈ ಭಾರತ ಭೂಮಿಯಲ್ಲಿ ಜನ್ಮ ಪಡೆದರು. ರಾಜನ ಮಗನಾಗಿ ಜನ್ಮ ಪಡೆದ ಅವರು ಸರ್ವವನ್ನು ತ್ಯಾಗ ಮಾಡಿ ಪ್ರಪಂಚದಲ್ಲಿ ಅತಿ ಎತ್ತರದ ಸಂತರಾಗಿ ಬೆಳೆದರು. ಅವರಿಗೆ ಎದುರಾದ ಸಮಸ್ಯೆಗಳಿಗೆ ಉತ್ತರವನ್ನು ಹುಡುಕಿ ರಾಜನ ಸ್ಥಾನವನ್ನು ತೊರೆದು ಪತ್ನಿ ಮಗನ್ನು ಬಿಟ್ಟು, ರಾಜ್ಯವನ್ನು ಬಿಟ್ಟು, ತಂದೆ ತಾಯಿಗಳನ್ನು ಬಿಟ್ಟು ಹೋದಂತ ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ ಎಲ್ಲೂ ಇಂಥ ಒಬ್ಬ ಮಹಾನ್ ಸಂತನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಧ್ಯಾನಸ್ಥರಾಗಿ ಜ್ಞಾನೋದಯವಾದಾಗ ಅರಿವು ಮೂಡಿತು ಅಂತ ಹೇಳಿದರು. ಅಂತ ಮಹಾನ್ ಸಂತನ ಜನ್ಮ ದಿನಾಚರಣೆಯಲ್ಲಿ ನಾವೆಲ್ಲ ಸೇರಿದರು. ಸಮಸ್ತ ಜನರಿಗೆ ಅವರ 2568 ಸರ್ವರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಇವತ್ತು ಪ್ರಾರ್ಥನೆ ಮಾಡ್ತೇನೆ. ಬಿಎಸ್ಪಿ ಜಿಲ್ಲಾಧ್ಯಕ್ಷರಾದ ಕೆ.ಟಿ. ರಾಧಾಕೃಷ್ಣ ಅವರು ಮಾತನಾಡಿ, ನಮ್ಮ ಮನೆ ಮನೆಯಲ್ಲೂ ಇಂತಹ ಬುದ್ಧ ಪ್ರತಿಮೆ ಸ್ಥಾಪಿಸಿ ದಿನಂಪ್ರತಿ ಬುದ್ಧನನ್ನು ನೆನೆಯುವಂತಾಗಲಿ ಎಂದು ಹೇಳಿದರು. ಬುದ್ಧ ಜಯಂತಿಯ ಸಂದರ್ಭದಲ್ಲಿ ಇಲ್ಲಿ ಸೇರಿಕೊಂಡಿರುವಂಥ ಎಲ್ಲ ಸಮಸ್ತ ನಮ್ಮ ಬಂಧುಗಳಿಗೆ ಬುದ್ಧ ನಮನಗಳು ಮತ್ತು ಬುದ್ಧ ಪೂರ್ಣಿಮೆ ದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಾನು ಧನ್ಯವಾದ ಹೇಳಬೇಕು. ಇವತ್ತು ಎಲ್ಲ ಸ್ತರಗಳಲ್ಲಿ ಕೆಲಸ ಮಾಡ್ತಿರುವಂಥ ರಾಜಕಾರಣಿಗಳಾಗಿರ್ಬೋದು, ಹೋರಾಟಗಾರರು, ವಿವಿಧ ಸಂಘಟನೆಯ ಮುಖಂಡರನ್ನ, ಕಾರ್ಯಕರ್ತರನ್ನ ಒಂದು ಕಡೆ ಕಲೆ ಹಾಕಿ ಬುದ್ಧ ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವಕೀಲರು ಹಾಗೂ ನನ್ನ ಮಿತ್ರರಾಗಿರುವಂಥ ಅನಿಲ್ ಕುಮಾರ್ ಮತ್ತು ಅವರ ಕುಟುಂಬ ವರ್ಗದವರು ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಕೀಲರ ಸಂಘದ ಕಾರ್ಯದರ್ಶಿ ಅನಿಲ್ ಕುಮಾರ್ ಅವರು ಮಾತನಾಡಿ, ನಮ್ಮ ಕುಟುಂಬ ಗೌತಮ ಬುದ್ಧನ ಸಿದ್ಧಾಂತದಿಂದ ಪ್ರೇರಣೆಗೊಂಡು ನಮ್ಮ ಮನೆಯಲ್ಲಿಯೇ ಬುದ್ಧನ ಪ್ರತಿಮೆ ನಿರ್ಮಾಣ ಮಾಡಿದ್ದೇವೆ. ನಮ್ಮ ಮನವಿಗೆ ಓಗೊಟ್ಟು ಬೌದ್ಧ ಪೂರ್ಣಿಮೆಗೆ ಆಗಮಿಸಿದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಿದರು. ಜೈ ಭೀಮ್, ನಮೋ ಬುದ್ಧಯ. ಎಲ್ಲರಿಗೂ ಕೂಡ ಸರ್ವರಿಗೂ ಬುದ್ಧ ಪೂರ್ಣಿಮೆಯ ಶುಭಾಶಯಗಳು. ಬುದ್ಧ ಅಂದರೆ ಜ್ಞಾನ. ತನ್ನನ್ನು ತಾನು ಜ್ಞಾನದ ಕಡೆಗೆ ಕೊಂಡೊಯ್ಯದೆ ಬುದ್ಧ ಮಾರ್ಗ. ಬಾಬಾ ಸಾಹೇಬರ ನುಡಿಯಂತೆ ಕರುಣೆ, ಪ್ರೀತಿ, ಮೈತ್ರಿ, ಸೌಹಾರ್ದತೆಯನ್ನು ಪ್ರತಿಯೊಬ್ಬರು ಬೆಳೆಸ್ಕೋಬೇಕು. ಯಾಕಂದರೆ ಮನುಷ್ಯ ಸಂಘಜೀವಿಯಿಂದ ಪ್ರೀತಿಯಿಂದಲೇ ಗೆಲ್ಲೋದಕ್ಕೆ ಸಾಧ್ಯ ಇರೋ ಹೊರತು ದೇಶ ಮತ್ತು ಹಸುವಿನಿಂದ ಗೆಲ್ಲೋದಕ್ಕೆ ಏನನ್ನೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಶ್ರೇಷ್ಠ
ತತ್ವಜ್ಞಾನಿ ಅಂತ ಹೇಳ್ಬೋದು, ಭಗವಾನ್ ಬುದ್ಧರು ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಸರ್ವರು ಈ ದೇಶದ ಪ್ರತಿಯೊಬ್ಬರು ಕೂಡ ಭಗವಾನ್ ಬುದ್ಧರ ಆಶಯದಂತೆ ನಡಿಬೇಕು, ಮತ್ತೆ ಅವ್ರು ಹೇಳುವಂಥ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು, ಮತ್ತು ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕಂತ ಹೇಳ್ತಾ ಇವತ್ತು ಈ ದಿನ ನನ್ನ ಕರೆಗೆ ಎಲ್ಲರೂ ಕೂಡ ವಿಶ್ವಾಸ ಇಟ್ಟು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ಈ ದಿವಸ ನಾವು ಏನು ನಮ್ಮ ಆತ್ಮೀಯ ಮಿತ್ರರಾದಂತಹ ಶ್ರೀಯುತ ಅನಿಲ್ ಕುಮಾರ್ ಅವರ ವಕೀಲರು, ಅವರ ಒಂದು ಕುಟುಂಬ ವರ್ಗದವರು ಸೇರಿ ಇಲ್ಲಿ ರಾಜ್ವಿಲ್ಲಾ ಹೋಮ್ ಸ್ಟೇಯಲ್ಲಿ ಏನು ಬುದ್ಧನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಿಜವಾಗಲೂ ಇದು ಒಂದು ರೀತಿ ಬಹಳ ಒಂದು ಉತ್ತಮವಾದಂಥ ಕಾರ್ಯ ಆಗಿರ್ತದೆ ಮತ್ತು ಸಂತೋಷಕರವಾದಂಥ ಒಂದು ಕಾರ್ಯ ಕೂಡ ಆಗಿರ್ತದೆ. ಸಮಸ್ತ ಬಂಧುಗಳಿಗೆ ಬುದ್ಧ ಪೂರ್ಣಿಮೆ ಶುಭಾಶಯಗಳನ್ನ ಹೇಳ್ತಾ, ಬಂಧುಗಳೇ, ಇವತ್ತು ನಮ್ಮ BSIನ ಅಂದರೆ ಬುದ್ಧಿ ಸೊಸೈಟಿ ಆಫ್ ಇಂಡಿಯಾ ಜಿಲ್ಲಾ ಕಾರ್ಯದರ್ಶಿಗಳು ಮೊನ್ನೆ ತಾನೇ ಏನು ಅಡ್ವೊಕೇಟ್ ಸಂಘದ ಚುನಾವಣೆಯಲ್ಲಿ ಗೆದ್ದಂತಹ ಅನಿಲ್ ಕುಮಾರ್ ಅವರು, ಕಾರ್ಯದರ್ಶಿ ಗೆದ್ದಂಥ ಅನಿಲ್ ಕುಮಾರ್ ಅವರು ತನ್ನ ಇಡೀ ಕುಟುಂಬ ಬುದ್ಧ ಮತ್ತು ಬಸವಣ್ಣ ಅಂಬೇಡ್ಕರ್ ಅವರ ದಾರಿಯಲ್ಲಿ ನಡೀತಕ್ಕಂತಹ ಒಬ್ಬ ಯುವಕ ಮಿತ್ರ ಇವತ್ತು ರಾಜ್ವಿಲ್ಲಾ ಹೋಮ್ ಸ್ಟೇ ಚಿಕ್ಕಮಗಳೂರಿನಲ್ಲಿ ನಮ್ಮೆಲ್ಲರನ್ನೂ ಕರೆದು, ಅವರು ನಮ್ಮ ಎಲ್ಲ ಬುದ್ಧನ ಅನುಯಾಯಿಗಳನ್ನು ಕರೆದು ಇವತ್ತು ಉತ್ತಮವಾದಂತಹ ಒಂದು ಬುದ್ಧ ಪ್ರತಿಮೆಯನ್ನು ಕೂಡ ಇವತ್ತು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವರು ಇವತ್ತು ಒಳ್ಳೆಯದಾಗಲಿ, ನಮ್ಮ ಸಮಾಜಕ್ಕೆ ಯುವಕರಿಗೆ ಮಾದರಿಯಾಗಿ ನಡೀತಕ್ಕಂಥ ಒಬ್ಬ ಯುವಕ ಮಿತ್ರರಿದ್ದಾರೆ. ಅವರಿಗೆ ಸಂಪೂರ್ಣವಾಗಿ ಅವ್ರ ಕುಟುಂಬನೂ ಕೂಡ ಆ ಬುದ್ಧನ ಒಂದು ದಾರಿಯಲ್ಲಿ ನಡೀತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಳ್ಳೆಯದಾಗಲಿ, ತಮ್ಮೆಲ್ಲರೂ ಕೂಡ ಬುದ್ಧ ಪೂರ್ಣಿಮೆ ಶುಭಾಶಯ ಹೇಳ್ತಾ ಎಲ್ಲರಿಗೂ ನಮ್ಮ ಬುದ್ಧಾಯ. ಇವತ್ತು ಬುದ್ಧ ಪೂರ್ಣಿಮೆ, ಈ ಜಗತ್ತಿಗೆ ಸಾರಿದ ಶಾಂತಿ ದೂತ ಭಗವಾನ್ ಬುದ್ಧ. ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ವಕೀಲರಾದಂತಹ ಅನಿಲ್ ಕುಮಾರ್ ಅವರ ಗೆಸ್ಟ್ ಹೌಸ್ ರಾಜ್ವಿಲ್ಲಾದಲ್ಲಿ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ. ಇವತ್ತು ಎಲ್ಲರಿಗೂ ಸಮಸ್ತ ನಾಡಿನ ಎಲ್ಲ ಜನತೆಗೆ ಬುದ್ಧ ಪೂರ್ಣಿಮೆಯ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ವಿಶ್ವಕ್ಕೆ ಶಾಂತಿ ಸಂದೇಶವನ್ನು ಸಾರಿ ಪ್ರಪಂಚದಾದ್ಯಂತ ಇಂದು ಭಗವಾನ್ ಬುದ್ಧರ ಜನ್ಮದಿನಾಚರಣೆಯನ್ನು ಆಚರಿಸಲಾಗ್ತಿದೆ. ವಿಶ್ವಕ್ಕೆ ಶಾಂತಿ, ಮೈತ್ರಿ, ಕರುಣೆಯನ್ನು ಬೋಧಿಸಿದಂತಹ ಭಗವಾನ್ ಬುದ್ಧರ ಜಯಂತಿಯನ್ನು ನಮ್ಮ ಅನಿಲ್ ಕುಮಾರ್ ಅವರ ಹೋಮ್ ಸ್ಟೇನಲ್ಲಿ ನಾವೆಲ್ಲರೂ ಸೇರಿ ಆಚರಿಸ್ತಿದ್ದೇವೆ. ನಾನು ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಮಾನ್ಯ ಘನ ಸರ್ಕಾರ ಇಡೀ ಪ್ರಪಂಚದಾದ್ಯಂತ ಆಚರಿಸ್ತಕ್ಕಂಥ ಈ ಹಬ್ಬಕ್ಕೆ ಸಾರ್ವತ್ರಿಕ ರಜೆಯನ್ನು ಘೋಷಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಕಾರಣ ಎಲ್ಲರೂ ಕೂಡ ಈ ಒಂದು ಹಬ್ಬದಲ್ಲಿ ಭಾಗಿಯಾಗಿ ಈ ಭಾರತ ಬುದ್ಧ ಭಾರತ ಆಗಲಿ ಅಂತ ಹೇಳಿ ಆಶಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದ. ಬುದ್ಧ ಪೂರ್ಣಿಮಾ ಜಯಂತಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಅನಂತ್, ಬಿಎಸ್ಪಿ ಮುಖಂಡರಾದ ಹರೀಶ್, ಹುಣಸೇಮಕ್ಕಿ ಲಕ್ಷ್ಮಣ್, ಅನಿಲ್ ಆನಂದ್, ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಾದ ರೇವಣ್ಣ, ರಮೇಶ್, ಆರಕ್ಷಕ ಇಲಾಖೆಯ ಜಗದೀಶ್, ಮೆಸ್ಕಾಂನ ಜಯಣ್ಣ, ಕಂದಾಯ ಇಲಾಖೆಯ ನಾಗೇಶ್, ಕೆಎಸ್ಆರ್ಟಿಸಿಯ ಶ್ರೀಕಾಂತ್, ದಂಡರಮಕ್ಕೆ ಶ್ರೀನಿವಾಸ್, ಹೊನ್ನೇಶ್, ರಮೇಶ್ ಮುಂತಾದವರು ಉಪಸ್ಥಿತರಿದ್ದರು.